ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಜಯ ಅಂತ. ಡ್ಯೂಟಿಗೆ ಹೊರಡೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಬೆಳಗ್ಗೆ 9 ಗಂಟೆಲೇ ಮನೇಲಿ ಆನ್ ಮಾಡಿದ್ದೆ, ಯಾವುದೇ ಡ್ಯೂಟಿ ಬಂದಿಲ್ಲ. ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ಕೊಂಡು ಓಡಿಸ್ಕೊಂಡು ಮಾರ್ಕೆಟ್ ಸೈಡಲ್ಲಾದರೂ ಅಥವಾ ರಾಜಾಜಿನಗರದಲ್ಲೆಲ್ಲ ಒಂದು ಡ್ಯೂಟಿ ಮಾಡೋಣ ಅಂತೇಳ್ಬಿಟ್ಟು ಆ ಕಡೆ ಏನಾದರೂ ಬರುತ್ತಾ ಅಂದ್ಬಿಟ್ಟು ಹೊರಡ್ತಾ ಇದ್ದೆ. ಏನಾಗ್ಬಿಟ್ಟಿದೆ ಅಂದರೆ ಈ ರ್ಯಾಪಿಡೋ ಒಂದು ಸ್ವಲ್ಪ ಬೈಕ್ ಟ್ಯಾಕ್ಸಿ ವ್ಯಾನ್ ಆಗಿಬಿಟ್ಟು ಸ್ವಲ್ಪ ಜನ ಈ ಪೋರ್ಟ್ರಿಗೆ ಒಂದು ಸ್ವಲ್ಪ ಬಂದುಬಿಟ್ಟಿದಾರಲ್ಲ, ಅದರಿಂದ ಒಂದು ಸ್ವಲ್ಪ ಆರ್ಡ್ರಿಗೆ ಸಮಸ್ಯೆ ಆಗಿಬಿಟ್ಟಿದೆ. ನಮ್ಮ ಫ್ರೆಂಡು ಒಬ್ಬ ಫೋನ್ ಮಾಡ್ದ, ಇದ್ದೀನಿ ಯಾವುದೋ ನನಗೂ ಡ್ಯೂಟಿ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ಅವ್ನು ಬೇರೆ ಫೋನ್ ಮಾಡ್ದ. ಸರಿ ಅವನು ನನಗೆ ಮಾತಾಡಿಸ್ಕೊಂಡು ಹಂಗೆ ಹೋಗೋಣ ರಾಜಾಜಿನಗರ ಸೈಡ್ ಯಾವ ಕಡೆನಾದರೂ ಹೋಗೋಣ ಅಂದ್ಬಿಟ್ಟು ಹೊರಟೆ. ಅಟ್ಲೀಸ್ಟ್ ನಮ್ಮ ಏರಿಯಲ್ಲಿ ಒಂದು 50 ರೂಪಾಯಿ ಆರ್ಡ್ರಸ್ ಆದರೂ ಬರಬಾರ್ದಾ? ಮೊದಲೆಲ್ಲ 50 ರೂಪಾಯಿ 60 ರೂಪಾಯಿ ಒಂದೊಂದು 1000 ಎಲ್ಲ ಆರ್ಡ್ರಸ್ ಬರೋದು. ಫ್ರೆಂಡ್ ಬೇರೆ ಸಿಕ್ದ, ಹಂಗೆ ಹೋಗೋಣ ಅಂತೇಳ್ಬಿಟ್ಟು ಅವ್ನು ಟೀ ಹಾಕ್ಕೊಂಡ್ಬಿಟ್ಟು ಆಮೇಲೆ ಡ್ಯೂಟಿಗೆ ಹೋಗೋಣ ಮುಂದೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಹೋದೋ. ಟೈಮ್ 11 ಕಾಲ್ ಆದ್ರೂ ಇನ್ನೂ ಒಂದು ಆರ್ಡ್ರ್ ಬಂದಿಲ್ಲ. ಬೆಳಿಗ್ಗೆ 9 ಗಂಟೆಲಿ ಆನ್ ಮಾಡಿರೋದು ಅಂತಂದ್ರೆ ಲೆಕ್ಕ ಹಾಕಿ ನೀವೇ. ಒಂದು ಟೀ ತೊಗೊಂಡ, ನಾನೊಂದು ಜ್ಯೂಸ್ ತೊಗೊಂಡೆ, ನೇನು ಹೊರಡೋಣ ಅಂತೇಳ್ಬಿಟ್ಟು ಅಲ್ಲೇ ನಮ್ಮ ಪೋಟ್ರ್ ಅಣ್ಣ ತಮ್ಮದಿರು ಸಿಕ್ಕರು. ಅವರು ಯಾವುದು ಆರ್ಡ್ರ್ ಇಲ್ಲ ಅಂತೇಳ್ಬಿಟ್ಟು ಅವರು ಖಾಲಿ ಹೋಗ್ತಾಯಿದ್ರು. ಕಾಲ್ ಆಯ್ತಾ ಬಂತು, ಇನ್ನೂ ಒಂದು ಆರ್ಡ್ರಸ್ಸು ಬಂದಿಲ್ಲ, ಇನ್ನೂ ಶೋನೇ ಆಗಿಲ್ಲ, ಆರ್ಡರು ಶೋ ಆಗಿಲ್ಲ. ನೋಡೋಣ ಒಂದು 5-10 ನಿಮಿಷ ಯಾವ್ದಾದ್ರು ಬರುತ್ತೇನೆ ಅಂತೇಳ್ಬಿಟ್ಟು ಬರಲಿಲ್ಲ ಯಾವುದು. ಬರೇ 1 ಗಂಟೆ ಆಯ್ತಾ ಬಂತು, ಯಾವುದು ಬರಲಿಲ್ಲ. ಇನ್ನೇನು ಹೊರಡೋಣ ಅಂತೇಳ್ಬಿಟ್ಟು ನಾನು ಹೊರಟೆ ರಾಜಾಜಿನಗರ ಸೈಡು. ಒಂದು ಆರ್ಡ್ರ್ ಬಂತಂತೇಳ್ಬಿಟ್ಟು ಅವ್ನು ಹೊರಟ. ನೋಡೋಣ ಎಲ್ಲಾದರೂ ಮುಂದೆಗಡೆ ಅಂದರು ಕಾಮಾಕ್ಷಿಪುರದಲ್ಲಿ ಒಂದು ಕಡೆ ಬರುತ್ತೇನೆ ಅಂತೇಳ್ಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು ಹೊರಟೆ. ಈ ನಮ್ಮ ಡೆಲಿವರಿ ಬಾಯ್ಸ್ ಕತೆ ಏನಂತಂದರೆ, ಈ ಪೋರ್ಟ್ರಲ್ಲಿ ಮಾಡೋರು, ಪೋರ್ಟ್ರು ಅಥವಾ ಈ ಊಬರು ಡೆಲಿವರಿ ಮಾಡೋರು ಹುಡುಗರದು ಈ 1ರಿಂದ 20ನೇ ತಾರೀಕು ಗಂಟ ಡ್ಯೂಟಿ ಎಲ್ಲ ಚೆನ್ನಾಗಿರ್ತವೆ. ಅದೇನೋ 21ರಿಂದ ಮಂತ್ ಎಂಡ್ ಬರ್ತಾ ಇದ್ದಂಗೆ ಫುಲ್ ಡಲ್ ಆಗಿಬಿಡ್ತವೆ. ಮೊದಲನೇ 20 ದಿವಸ ನಾವು ಯಾವ ಏರಿಯಾ ಹೋದರೂ ಆ ಏರಿಯಾದಲ್ಲಿ ಆರ್ಡ್ರಸ್ ಕೊಡ್ತಾನೆ. ಈ ತಿಂಗಳಲ್ಲಿ ಒಂದು 21ರಿಂದ 30ನೇ ತಾರೀಕು ಗಂಟ ನೀನು ಮಾರ್ಕೆಟ್ಗೆ ಹೋದ್ರೂ ಆರ್ಡ್ರಸ್ ಬರೋಲ್ಲ. ಈ ಆರ್ಡ್ರಸ್ನೆಲ್ಲ ನಾವು ಹುಡುಕೊಂಡು ಹೋಗ್ಬೇಕು. ಮೊದಲೆಲ್ಲ ನಮ್ಮನ್ನು ಹುಡ್ಕೊಂಡು ಬರ್ತಾಯಿದ್ದು ಆರ್ಡ್ರಸ್ ಎಲ್ಲ. ಸರಿ ಅಂತೇಳ್ಬಿಟ್ಟು ಇಲ್ಲಿ ಲುಲು ಮಾಲ್ ಹತ್ರ ಬಂದು ಫಸ್ಟ್ ಆರ್ಡ್ರ್ ಬಂತು 67 ರೂಪಾಯಿ ಅಂತೆ. ಬಿನಿಪೇಟೆಯಿಂದ ಹಂಚಪೇಟೆ ಅಂತೆ. ಐಟಮ್ ಕೊಟ್ಟರು, ಈಸ್ಕೊಂಡಿದ್ದೀನಿ. ಹೊರಡೋಣ, ನೋಡೋಣ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಐತೆ ಅಂತೇಳ್ಬಿಟ್ಟು. 67 ರೂಪಾಯಿಗೆ 3.9 ಅಂದರೆ 4 ಕಿಲೋಮೀಟ್ರು ಡ್ರಾಪ್ ಹೇಳ್ಬಿಟ್ಟು ಅದೊಂದು ಡ್ರಾಪ್ ಮಾಡಿದೆ. 298 ರೂಪಾಯಿ ಅಂತೆ. ಬಳೆಪೇಟೆಯಿಂದ ಮಾರ್ಗೋಸ್ ರೋಡ್ ಮಲ್ಲೇಶ್ವರಂ. ಆಯಿತಾ, ಐಟಮ್ ಕೊಟ್ಟರು, ಇದೇ ಐಟಮು, ಚಿಕ್ಕ ಐಟಮ್ ಕೊಟ್ಟಿದ್ದಾರೆ. ಹೊರಡೋಣ. ಇದಕ್ಕೆ ಡ್ರಾಪ್ ಬಂದು 4.4 ಅಂದರೆ 4.25 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟಿದ್ದಾನೆ 98 ರೂಪಾಯಿಗೆ. ಹೊರಡೋಣ ಬನ್ನಿ. ಮಾರ್ಕೆಟಲ್ಲಿ ಏನಿಲ್ಲ ಅಂತಂದ್ರೂ ನಿಮಿಷಕ್ಕೆ ಒಂದು 5 ಆರ್ಡ್ರ್ ಅಂತೂ ಬಂದೇ ಬರುತ್ತೆ, ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ನಾವು ಆಫ್ ಮಾಡಿದ್ರೂ ಆಫ್ ಆಗೋಕ್ಕಾಗಲ್ಲ, ಅದು ಆಫ್ಲೈನ್ ಹೋಗೋಕ್ಕೆ ಆಗೋಲ್ಲ, ಅಷ್ಟೊಂದು ಆರ್ಡ್ರ್ ಬರೋದು. ಈ ಮಂತ್ ಎಂಡ್ ಬಂತು ಅಂತಂದ್ರೇ ಏನೋ ಒಂದೊಂದು ಅವರಿಗೆ ಅರ್ಧ ಗಂಟೆ ಒಂದೊಂದು ಆರ್ಡ್ರಸ್ ಕೊಟ್ಟರೆ ಹೆಂಗೆ ಮಾಡೋದು ನಾವು?